ಡೈರೆಕ್ಷನ್ ಅಂದರೆ ಇಷ್ಟಪಟ್ಟು ಆ್ಯಕ್ಟಿಂಗ್, ಬಟ್ ಆ್ಯಕ್ಟಿಂಗ್ ಅವಕಾಶ ಬಂದಿದ್ದೇಗೆ, ಕರೆದಿದ್ದೇಗೆ? ಏನಂದರೆ ನಿಮ್ಮನ್ನ ಇದಕ್ಕಿಂತ ಮುಂಚೆ ನೋಡಿ ಏನಾದರೂ ಈ ಥರ ಶಾರ್ಟ್ ಫಿಲ್ಮಲ್ಲಿ ಮಾಡಿದ್ರೆ ನೋಡಿ ಕರೆದಿದ್ದ ಅಥವಾ ಆಡಿಷನ್ಸ್ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈಗಲೂ ಬರುತ್ತೆ ಅಂತ ನಾನು ಹೇಳ್ಕೊಳಕ್ಕೆ ಹೋಗಲ್ಲ, ಬಿಕಾಸ್ ಇನ್ನೂ ಕಲಿಯೋದು ತುಂಬ ಇದೆ. ಎಷ್ಟು ಕಲ್ತ್ರೆ ಕಲಿಯೋದಿರುತ್ತೆ ಅಂತ ಕೆಲವು ತುಂಬ ತಿಳ್ಕೊಂಡಿರೋರು ಹೇಳೋ ಮಾತದು. ಇಲ್ಲ ಸರ್, ನಾನು ತುಂಬ ಕಲಿಯೋದಿದೆ. ಥಿಯೇಟರ್ ನಾನು ಥಿಯೇಟರ್ ಮಾಡೋಕ್ಕೆ ಆಗ್ತಿಲ್ಲ, ಟೈಮ್ ಸಿಗ್ತಾ ಇಲ್ಲ. ಬಟ್ ಥ್ಯಾಂಕ್ಸ್ ಟು ಇವಾಗ ನಾನು ಮಾಡ್ತಿರೋ ಎರಡು ಪ್ರಾಜೆಕ್ಟಲ್ಲಿ ನನಗೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ. ಇವಾಗ ನಮ್ಮ ಕ್ಯಾರೆಕ್ಟರ್ಗೆ ಯೂಶ್ವಲಿ ಮೆಜಾರಿಟಿ ಸೀರಿಯಲ್ಸಲ್ಲಿ ನೀವು ನೋಡ್ಬೋದು ಒಂದೇ ಥರ ಶೇಡ್ ಉಳ್ಕೊಂಡ್ಬಿಡುತ್ತೆ. ಅವ್ರು ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಹೋಗ್ತಾ ಇರಲ್ಲ. ಫ್ಯಾಮಿಲಿ ಡ್ರಾಮಾ ಅಂದರೆ ಫ್ಯಾಮಿಲಿ ಡ್ರಾಮಾನೇ ಹೋಗ್ತಿರುತ್ತೆ. ಬಟ್ ಧ್ರುವ ಅನ್ನೋ ಕ್ಯಾರೆಕ್ಟರ್ ನಾನು ಮೈನಾದಲ್ಲಿ ಏನು ಮಾಡ್ತಿದ್ದೀನೋ ತುಂಬ ಶೇಡ್ಸ್ ಇದೆ. ಸೊ ಆ್ಯಸ್ ಅನ್ ಆ್ಯಕ್ಟರ್ ಅದು ನಮ್ಮನ್ನು ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಐ ಆಮ್ ಹ್ಯಾಪಿ. ತುಂಬ ಶೇಡ್ಸ್ ಅಂತೂ ಇದೆ ಗಮನಿಸ್ದಂಗೆ. ಬಟ್ ಮೊದಲನೇದಾಗಿ ನೀವು ಕನ್ನಡದಲ್ಲೇ ಮಾಡ್ತೀರಾ, ರಾಮಾಚಾರಿಯಲ್ಲಿ ಮಾಡ್ತೀರಾ, ಹೌದಾ? ಅದು ಹೇಗೆ ಅನ್ಸುತ್ತೆ ಸ್ಟಾರ್ಟಿಂಗಲ್ಲಿ ಮೊದಲನೇ ಸಲ ಒಂದು ನಿಮ್ಮನ್ನು ಕರೀತಾರೆ ಶೂಟ್ಗೆ ಬನ್ನಿ ಅಂತ, ಇವತ್ತಿಂದನೇ ನಿಮ್ಮ ಶೂಟ್ ಇದೆ, ನಿಮ್ಮ ಕ್ಯಾರೆಕ್ಟರ್ ಇದೆ ಅಂತ ಅನ್ನಿಸ್ದಾಗ ಫಸ್ಟ್ ಟೈಮ್ ಹೋಗ್ತೀನಿ ಹೆಂಗಿತ್ತು ನಿಮ್ಮ ಮೈಂಡಲ್ಲಿ? ಫಸ್ಟ್ ಆಫ್ ಆಲ್ ನಾನು ಟಿ ವಿ ಮುಂದೆ ಅಂದರೆ ಟಿ ವಿ ಮೇಲೆ ಬರ್ತೀನ ಬರಲ್ವಾ ಅಂತ ನನಗೆ, ಯಾಕಂದರೆ ಸಾವಿರಾರು ಜನ ಕೋಟ್ಯಾಂತರ ಜನ ನೋಡ್ತಾರೆ ಸೀರಿಯಲ್. ಹೌದು. ಫಸ್ಟ್ ಟೈಮ್ ನಾನು ಬರ್ತಿದ್ದೀನಿ, ಹೆಂಗೆ ಅನ್ನಿಸ್ತಾ ಇತ್ತು? ಭಯ ಆಗ್ತಿತ್ತು. ನಿಜ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅಂದರೆ ಕೇಳ್ಪಟ್ಟಿದ್ದೀನಿ ಶೂಟಿಂಗ್ ಮಾಡ್ತಾರೆ, ಬಟ್ ಇಷ್ಟ ಆಗಲಿಲ್ಲ ಅಂದರೆ ಅದು ಟೆಲಿಕಾಸ್ಟೇ ಮಾಡಲ್ಲ, ಕಟ್ ಮಾಡಿಬಿಡ್ತಾರೆ ಅಂತೆಲ್ಲ ಕೇಳ್ಪಟ್ಟಿದ್ದೆ. ಸೊ ನಾನು ಮಾಡೋದವ್ರಿಗೆ ಇಷ್ಟ ಆಗುತ್ತಾ, ಅದು ಟಿ ವಿ ಮೇಲೆ ಬಂದ ಮೇಲೆ ಜನರಿಗೆ ಇಷ್ಟ ಆಗುತ್ತಾ, ಅವೆಲ್ಲ ನಂಗೆ ಸಿಕ್ಕಾಪಟ್ಟೆ ಭಯ ಇತ್ತು. ನಾನು ಅವತ್ತು ನಂಗೆ ಇನ್ನೂ ನೆನಪಿದೆ, ಮೊದಲನೇ ಸೀನ್ ಬುಲೆಟ್ ಬೈಕ್ ಮೇಲೆ ಕೂತಿರ್ತೀನಿ, ಒಂದು ಫೋನ್ ಕೌಂಟರ್ ಅಂದರೆ ನಾನು ಬರ್ತಾ ಇದ್ದೀನಮ್ಮ ಅಂತ ನಾನು ಏನೋ ಒಂದು ಹೇಳ್ತೀನಿ. ಅದು ಮಾತಾಡಬೇಕಾದ್ರೆ ನಾನು ಒಂದು ಸಿಂಪಲ್ ಲೈನ್ ನಂಗೆ ಹೇಳೋಕ್ಕಾಗ್ತಿಲ್ಲ. ಆಡಿಷನಲ್ಲಿ ಚೆನ್ನಾಗಿ ಮಾಡಿದ್ದೆ, ಅವ್ರು ಸುಮ್ಮನೆ ಸೆಲೆಕ್ಟ್ ಮಾಡಿದ್ರು ಅಂತಲ್ಲ, ಆಡಿಷನಲ್ಲಿ ಚೆನ್ನಾಗಿ ಮಾಡಿದ್ದೆ. ಬಟ್ ಆ ಕ್ಷಣದಲ್ಲಿ ನಾನು ನಿಜವಾಗ್ಲೂ ಶೂಟ್ ಮಾಡ್ತಿದ್ದೀನ ಅನ್ನೋ ಒಂದು ಆ ರಿಯಲೈಸೇಷನ್ ಹಿಟ್ಟಾದ್ಮೇಲೆ ಭಯ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಭಯ ಜಾಸ್ತಿ ಅಂದರೆ ಯಾಕಂದರೆ ಆಡಿಷನ್ ಒಂದು ಇದೇ ಬೇರೆ ಇರುತ್ತೆ ವಾತಾವರಣ, ಬಟ್ ಶೂಟಿಂಗ್ ವಾತಾವರಣ ಅಲ್ಲಿ ಬೇರೆ, ಅಲ್ಲಿ ಜನ ಬೇರೆ ಇರ್ತಾರೆ. ಎಕ್ಸಾಕ್ಟ್ಲಿ. ಡೈರೆಕ್ಷನ್ ಆಗಿರ್ಬೋದು, ಅಲ್ಲೆಲ್ಲ ಜನಗಳು. ಹೌದು. ಅದು ಗಾಬರಿ ಆಗಿತ್ತಾ? ಸಿಕ್ಕಾಪಟ್ಟೆ ಗಾಬರಿ ಆಗಿತ್ತು. ಅಂದರೆ ಸಪೋರ್ಟಿವ್ ಆಗಿತ್ತು ಅಲ್ಲಿ, ಮತ್ತು ಆ ಒಂದು ಟೀಮಿಂದು ನಿಮಗೆ? ಚೆನ್ನಾಗಿತ್ತು ಸರ್. ಸಪೋರ್ಟ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ ಆ್ಯಕ್ಟರ್. ಹೌದು. ಲಕ್ಕಿಲಿ ನನ್ನ ಫಸ್ಟ್ ಶಾರ್ಟಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದಿದ್ದು, ಬೈಕಲ್ಲಿ ಸುಮ್ಮನೆ ಕೂತ್ಕೊಂಡು ಫೋನಲ್ಲಿ ಮಾತಾಡೋದು. ಸೊ ನನಗೆ ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಅವ್ರಿಗೇನು ಇವಾಗ ಸೀರಿಯಲ್ಸಲ್ಲಿ ಏನಿರುತ್ತೆ, ಕೆಲಸ ಮುಂದೆ ಹೋಗಬೇಕು. ಒಬ್ಬ ಆ್ಯಕ್ಟರ್ ನಿಮ್ಮ ಕೆಲಸನ ಸ್ಲೋ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಬೈತಾರೆ. ಬಟ್ ಅವತ್ತು ನನಗೆ ಅವ್ರು ಸಪೋರ್ಟಿವ್ ಆಗಿದ್ದರು. ಅವ್ರಿಗೂ ಗೊತ್ತಿತ್ತು ನನ್ನ ಮೊದಲನೇ ಶಾರ್ಟ್ ನನ್ನ ಲೈಫಲ್ಲಿ ಈ ಥರ ಕ್ಯಾಮ್ರಾ ಮುಂದೆ ಅಂತ ಸಪೋರ್ಟಿವ್ ಆಗಿದ್ದರು. ಸೊ ನನಗೇನು ಅಷ್ಟು ತೊಂದರೆ ಆಗಲಿಲ್ಲ. ನೀವೇ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಟೈಮು ಟಿ ವಿಲಿ ಬಂದಾಗ, ಅಥವಾ ನೀವು ಅದನ್ನು ನೋಡಿದಾಗ ಹೆಂಗೆ ಫೀಲ್ ಆದ್ರೆ? ನಿಮ್ಮ ಮನೆಯವ್ರು ಹೆಂಗೆ ಫೀಲ್ ಆದರು? ನಮ್ಮಮ್ಮ ತುಂಬ ಕಲಿಯೋದಿದೆಯೋ ಅನ್ನೋರು, ಇನ್ನು ತುಂಬ ಕಲಿಯೋದಿದೆ, ಏನು ಸುಮ್ಮನೆ ಇವಾಗ ಟಿ ವಿ ಮೇಲೆ ಬಂದುಬಿಟ್ರೆ, ಟಿ ವಿಯಲ್ಲಿ ಬಂದುಬಿಟ್ರೆ ನಿಂಗೇನು ಇಟ್ಸ್ ನಾಟ್ ಅನ್ ಅಚೀವ್ಮೆಂಟ್, ತುಂಬ ಕೆಲಸ ಇದೆ ಅಂತಲೇ ಹೇಳಿದರು ನನಗೆ. ಅದನ್ನು ಕಲಿಬೇಕು ಸಿಕ್ಕಾಪಟ್ಟೆ. ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ವಾ ಏನಂತ? ಸ್ಟಾರ್ಟಿಂಗಲ್ಲಿ ಅವ್ರಿಗೆ ನಿಜವಲ್ಲೂ ಇಷ್ಟ ಆಗಲಿಲ್ಲ. ಅಲ್ಲ, ಯಾಕಂದರೆ ನಿಮ್ಮಮ್ಮ ಅವರು ತುಂಬ ಡಾಕ್ಟರ್ ರಾಜ್ಕುಮಾರ್. ಹೌದು ಹೌದು, ನಾನು ತುಂಬ ಕಡೆ ಹೇಳಿದ್ದೆ, ತುಂಬ ಕಡೆ ಹೇಳ್ಕೊಂಡಿದ್ದೆ. ಹೌದು, ಅವ್ರಿಗೆ ನಿಜವಲ್ಲೂ ಇಷ್ಟ ಆಗಿರಲಿಲ್ಲ. ನಾನು ಏನು ಫಸ್ಟ್ ಆಫ್ ಆಲ್ ಅವರು ಮಗ ಹೇಗೆ ಮಾಡಿದ್ರೆ ಇಷ್ಟಪಟ್ಬಿಡ್ತಾರೆ, ಚೆನ್ನಾಗಿ ಮಾಡಿದ್ರೆ ಸೂಪರ್ ಬೇಜಾರಾಗ್ಬಾರ್ದು ಅಂತ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಮ್ಮಮ್ಮ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಯಾಕೆ ಹೋಗ್ತಿದ್ಯಾ ಅಂತಲೇ ಕೇಳೋರು. UPSC ಮಾಡ್ಕೋಬೋದು. ಅವ್ರು ಯಾವುದೇ ತಾಯಿಗಾದ್ರೂ ಒಂದು ಸೆಕ್ಯೂರ್ಡ್ ಲೈಫ್ ಇದ್ದರೆ ಮಗನಿಗೆ ಖುಷಿ ಆಗುತ್ತೆ. ಸೆಟಲ್ ಆಗಬೇಕು. ಆಬ್ವಿಯಸ್ಲಿ ಒಂದು ಪಾಯಿಂಟ್ ಆದಮೇಲೆ ಮದುವೆ ಮಾಡಿಸ್ಬೇಕು. ಆ ಟೈಮಲ್ಲಿ ಅವ್ನಿಗೆ ಕೆಲಸ ಇದೆಯೋ ಇಲ್ವೋ. ಇವಾಗ ಆರ್ಟಿಸ್ಟ್ ಲೈಫ್ ಹೇಗೆ ಅಂದರೆ, ನನ್ನ ಕೋ ಆ್ಯಕ್ಟರ್ ವಿಜಯಲಕ್ಷ್ಮಿ ಅವರು ಒಂದು ಮಾತು ಹೇಳ್ತಾರೆ, ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಆರ್ಟಿಸ್ಟ್ ಲೈಫ್ ಅಂತ. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಹೌದು. ಸೊ ಅಟ್ ವಾಟ್ ಪಾಯಿಂಟ್ ನಮಗೆ ಕೆಲಸ ಇಲ್ಲದೆ ಹೋಗುತ್ತೋ, ಒಂದು ವರ್ಷ ನಮ್ಮ ಕೆಲಸ ಇರಲ್ಲ, ಅವಾಗ ಏನು ಮಾಡ್ತೀವಿ? ಅದು ನಮ್ಮ ತಾಯಿಗೆ ತುಂಬ ಭಯ ಇತ್ತು. ಸೊ ಎಲ್ಲರೂ ಒಂದು ಸೆಕ್ಯೂರ್ ಆಗಿರೋದು ನೋಡ್ಕೊಳ್ಳಿ ಅನ್ನೋದು. ಎಕ್ಸಾಕ್ಟ್ಲಿ. ಇದು ಯಾಕಂದ್ರೆ ಒಂದಿನ ಇರುತ್ತೆ, ಒಂದು ತಿಂಗಳು ಇರ್ಬೋದು, ಇನ್ನೂ ಒಂದು 2 ತಿಂಗಳು ಫ್ರೀ ಇರ್ಬೋದು, ಈ ಥರ ಹೋಗ್ಬಿಡುತ್ತೆ. ಕೆಲಸ ಇಲ್ಲದೆ ಇರ್ಬೋದು, ಯಾರು ಗೊತ್ತು, ಟಚ್ ವುಡ್ ಹತ್ರ ಆಗಬಾರ್ದು. ಬಟ್ ಸ್ಟಿಲ್ ಕೆಲಸ ಇದೆ ಅಂದಮೇಲೆ, ನಾನು ಇವಾಗ ಯಾರಾದರೂ ನನಗೆ ಕಾಲ್ ಮಾಡಿದ್ರೆ ಏನೋ ಒಂದು ಕೆಲಸ ಇದೆ, ನಾನು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಯಾವತ್ತು ಆಪರ್ಚುನಿಟಿ ಬರುತ್ತೆ ಹೇಳೋದಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಕಾಲ್ ಮಾಡಿದ ತಕ್ಷಣ
ನಾನು ಅಂದರೆ ಬ್ಯುಸಿ ಇದ್ದೆ, ಬೇರೆ ಮೀಟಿಂಗ್ ಇತ್ತು, ಬಟ್ ಸ್ಟಿಲ್ ಮಾಡಬೇಕು. ಬಿಕಾಸ್ ಆಪರ್ಚುನಿಟೀಸ್ ಯಾವಾಗಲೂ ಎಲ್ರಿಗೂ ಬರಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ನಾನು ಯಾವತ್ತೂ ಏನಕ್ಕೂ ಇಲ್ಲ ಅನ್ನಲ್ಲ. ಅಲ್ಲ, ಅದು ಒಂದು ಒಳ್ಳೆಯ ಗುಣ. ಯಾಕೆಂದರೆ ಒಬ್ಬ ಆ್ಯಕ್ಟ್ರ್ ಆಗಿರೋರಿಗೆ ಬೆಳಿಬೇಕು ಅಂತಂದರೆ ಹೆಂಗೆ ಅವ್ರು ಸಮಾಜ ಹತ್ರ ಕನೆಕ್ಟ್ ಆಗ್ತಾರೆ, ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಾವಿರಾರು ಜನ ನೋಡ್ತಾ ಇರ್ತಾರೆ ಅವ್ರ ಬಿಹೇವಿಯರ್ ಕೂಡ ಹೆಂಗಿರುತ್ತೆ ಅಂತ. ಯಾಕಂದರೆ ಅವ್ರ ನಡವಳಿಕೆಯಿಂದನೇ ಅವರು ಮೇಲಕ್ಕೆ ಹೋಗೋದಾಗಿರ್ಬೋದು, ಕೆಳಗಡೆ ಬರೋದಾಗಿರ್ಬೋದು, ಎರಡೂ ಕೂಡ ನಿಂತಿರುತ್ತೆ. ಕಾನ್ಸ್ಟೆಂಟ್ ಆಗಿರೋದು ತುಂಬ ಕಷ್ಟ ಕೆಲವೊಂದು ಟೈಮಲ್ಲಿ. ಹೌದು, ಈ ಒಂದು ಫೀಲ್ಡಲ್ಲಿ ಅಂತ. ಯಾಕಂದರೆ ನೀವು ಈಗ ನೋಡಿದ್ರಿ, ಯಾಕಂದರೆ ಇವಾಗಲೇ 3ರಿಂದ 4 ವರ್ಷದ ಜರ್ನಿ ನಿಮ್ಮದು. ನೀವು ಶುರು ಮಾಡಿ. ನಾನು ಫಸ್ಟ್ ಸ್ಕ್ರೀನ್ ಮೇಲೆ ಬಂದಿದ್ದು ನಾನು ರಾಮಾಚಾರ್ಯಲ್ಲಿ ಜೂನ್ 29. ಸೊ ಜೂನ್ 29, 2022. ಸೊ 3 ವರ್ಷ ತುಂಬಿತು. ಇನ್ನೇನು ಬಂದಿದ್ದಾರೆ, ನಿಮಗೂ ಸಾಕಷ್ಟು ಅನುಭವ ಆಗಿದೆ. ಇನ್ನು ರಾಮಾಚಾರಿ ಒಂದು ಕಡೆ ಬಂದರೆ ಯಾಕೆ ಮಾಡಿದ್ರಿ, ಅದು ಓಕೆ ಎಲ್ಲ ಶುರುವಾಯಿತು, ಜರ್ನಿನೂ ಶುರು ಮಾಡಿಬಿಟ್ರಿ. ಆ ನಂತರ ನೆಕ್ಸ್ಟು ನಮ್ಮ ಕನ್ನಡದಲ್ಲೇ ಕರಿಬೋದಿತ್ತು. ಬಟ್ ತೆಲುಗಿಂದ ಆಪರ್ಚುನಿಟಿ ಬಂದಿದ್ದು ಹೆಂಗೆ, ಅಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ಬಂತು ನಿಮಗೆ, ಯಾರು ಏನು ಅಂತ? ಇಲ್ಲಿ ಎಷ್ಟೊಂದು ಕ್ಯಾಸ್ಟಿಂಗ್ ಏಜೆನ್ಸಿಗಳಿದೆ. ಸೊ ಅಲ್ಲಿ ಆಡಿಷನ್ಸ್ ಕೊಡ್ತಾನೆ ಇದ್ದೆ. ಎಲ್ಲಿ ಕ್ಯಾಸ್ಟಿಂಗ್ ಕಾಲ್ ಕೊಡ್ತಾ ಇದ್ರಾ? ಎಲ್ಲ ಕಡೆ ಅಂದರೆ ನಿಮಗೆ ತೆಲುಗು ಬರುತ್ತೆ ಅಂತ? ತೆಲುಗು ಇಲ್ಲ, ನನಗೆ ತೆಲುಗು ಸರಿಯಾಗಿ ಬರ್ತಾ ಇರಲಿಲ್ಲ. ಈಗ ಬರುತ್ತಾ? ಈಗ ಬರುತ್ತೆ. ಕಲ್ತಿದ್ದೀರಾ? ಕಲಿಬೇಕು. ಎಸ್, ನಾನು ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲಿರೋ ಭಾಷೆ ಕಲಿಬೇಕು, ಬೇಸಿಕ್ ಆಗಾದರೂ. ಅದೊಂದು ನಾನು ಆ್ಯಕ್ಚುಲಿ ಎಲ್ರಿಗೂ ಕೇಳೋದಕ್ಕೆ ಅಂದರೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಆ ಜಾಗದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಬೇಸಿಕ್ ಅದು. ಆ ಭಾಗಕ್ಕೆ ಹೊಂದ್ಕೊಳ್ಳೋ ಹಾಗೆ ಅಟ್ಲೀಸ್ಟ್ ಕಮ್ಯುನಿಕೇಶನ್ ಮಾಡೋಕ್ಕಾದ್ರೂ ಒಂದು ಬೇಕು ನಮಗೆ. ಅದನ್ನು ವಿ ಆರ್ ಸೋಷಿಯಲ್ ಆನಿಮಲ್ಸ್. ನಾವು ಜನರ ಜೊತೆ ಬೆರೆಯೋಕೆ ನಮ್ಮ ಜೀವನನೇ ಅದ್ರ ಮೇಲೆ ಬೇಸ್ಡ್ ಆಗಿರುತ್ತೆ. ನಿಜ. ಇಲ್ಲ, ಯಾವುದೇ ಒಂದು ಆ್ಯಕ್ಟರ್ ಆದರೂ ಕೂಡ ಆ ಭಾಗ ಜನರಿಗೆ ಹೊಂದ್ಕೋಬೇಕಂದ್ರೆ ಅಲ್ಲ, ಯಾವುದೇ ಫೀಲ್ಡಲ್ಲಿ ಇರಲಿ. ಹೌದು, ಒಂದು ಜಾಗದಲ್ಲಿ ನೀವು ಒಂದಿಷ್ಟು ತಿಂಗಳು ಅಥವಾ ಒಂದಿಷ್ಟು ವರ್ಷ ಬದುಕ್ತಾ ಇದ್ದೀರಾ, ಆ ಜಾಗದ್ದು ಅನ್ನ ನೀರು ತಿಂತಾ ಇದ್ದೀರಾ, ಕುಡಿತಾ ಇದ್ದೀರಾ ಅಂದರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು. ಆ ಜಾಗದ ಲ್ಯಾಂಗ್ವೇಜ್. ಇವಾಗ ತುಂಬ ಜನ ಟ್ರಿಪ್ ಹೊಡಿತಾರೆ ಬೇರೆ ದೇಶಕ್ಕೆ. ಥೈಲ್ಯಾಂಡ್ಗೆ ಹೋಗ್ತಾರೆ, ವಿಯೆಟ್ನಾಮ್ಗೆ ಹೋಗ್ತಾರೆ, ಚೈನಾಗೆ ಹೋಗ್ತಾರೆ, ಜಪಾನ್ಗೆ ಹೋಗ್ತಾರೆ. ಅಲ್ಲಿನ ಏನು ಮೊಶಿ ಅದ್ರದ್ದು ಎಲ್ಲ ಕಲ್ತ್ಕೊಂಡು ಬರ್ತಾರೆ. ಅರಿಗಾತೋ ಗೊಸೈಮಸ್ ಇವೆಲ್ಲ ಕಲ್ತ್ಕೊಂಡು ಬರ್ತಾರಲ್ಲ, ಅಲ್ಲಿರೋ ಅಲ್ಲಿರೋ ಇಂಟ್ರೆಸ್ಟ್ ಇಲ್ಲಿ ಯಾಕೆ ಬರಲ್ಲ? ಹೌದು, ಅದು ಖಂಡಿತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.